ಹೊರಗಡೆ ಜನ ಗಿಲ್ಲಿ ನಟನ ಬಗ್ಗೆ ತೋರಿಸ್ತಾ ಇರುವಂತಹ ಆ ಪ್ರೀತಿ ಇರ್ಬೋದು, ಆ ಪ್ರೋತ್ಸಾಹ ಇರ್ಬೋದು, ಈ ಯಾವುದೂ ಸಹ ಅದು ಸೃಷ್ಟಿ ಅಲ್ಲ ಇದು. ಯಾಕಂದ್ರೆ ಆ ಮುಗ್ಧ ಮನಸ್ಸಿನ ಯುವಕ, ಆ ರಕ್ಷಿತಾ ಎಂಬ ಹೆಣ್ಮಗಳನ್ನ ಯಾವ ರೀತಿ ಈ ಹೆಣ್ಮಗಳು ಯಾವ ರೀತಿ ಟಾರ್ಚರ್ ಕೊಟ್ರು ಎಲ್ಲವನ್ನೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಸ್ಕ್ರೋಲ್ ಮಾಡಬೇಕಾದ್ರೆ ಎಲ್ಲ ವಿಡಿಯೋಗಳು ಹೇಳ್ತಾ ಇದ್ದಾವೆ. ನಾವು ಯಾಕೆ ವಿಚಾರ ಮಾತನಾಡ್ತಾ ಇದ್ದೀವಿ ಅಂತಂದ್ರೆ, ಕರ್ನಾಟಕ ರಕ್ಷಣಾ ವೇದಿಕೆಯ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಅಶ್ವಿನಿ ಗೌಡ ಅವರು ಈ ರೀತಿ ನಡ್ಕೊಳ್ತಾ ಇದ್ದಾರಲ್ಲ, ಒಂದು ಜವಾಬ್ದಾರಿ ಇಲ್ವಾ? ಅಲ್ಲಿರುವಂತಹ ಎಲ್ಲ ಕಂಟೆಸ್ಟೆಂಟ್ಗಳನ್ನು ನೋಡಿದಾಗ ಅಲ್ಲಿ ಒಂದು ಸಂಘಟನೆಯಿಂದ ಬಂದಂತಹ ಒಬ್ಬ ಮಹಿಳೆ ಯಾವ ರೀತಿ ಇರಬೇಕು, ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗ್ಬೇಕು, ಆ ಮನಸ್ಥಿತಿ ಇರಬೇಕಲ್ಲ. ಮಾನಸಿಕ ಅಸ್ವಸ್ಥರಿಗಾಗಿ ಮಾನಸಿಕ ಅಸ್ವಸ್ಥರು ನಡೆಸ್ತಾ ಇರುವಂತಹ ಕಾರ್ಯಕ್ರಮ ಬಿಗ್ ಬಾಸ್. ಇದನ್ನ ವಿಜಯಲಕ್ಷ್ಮಿ ಶಿಬಿರ್ ಅವರು ವಿಜಯ ಟೈಮ್ಸ್ ನಲ್ಲಿ ಹೇಳಿದ್ದಾರೆ. ಇದು ಸತ್ಯ ಕೂಡ. ಇಲ್ಲಿ ಸ್ಕ್ರಿಪ್ಟೆಡ್, ಇಲ್ಲಿ ಎಲ್ಲರಿಗೂ ಸಂಭಾವನೆ ಇರುತ್ತೆ, ಎಲ್ಲರಿಗೂ ಗೊತ್ತಿದೆ. ಆದರೆ 2 ತಾಸುಗಳ ಕಾಲ ಮನರಂಜನೆ ಕೊಡುವಂತಹ ಒಂದು ಕಾರ್ಯಕ್ರಮವಾಗಿ ಜನ ನೋಡ್ತಾ ಇದ್ದಾರೆ. ಆದರೆ ಈ 11 ಸೀಸನ್ ಏನಾಗಿತ್ತೋ ಗೊತ್ತಿಲ್ಲ, ಆದರೆ 12ನೇ ಸೀಸನ್ ಏನ್ ನಡೀತಾ ಇದೆಯಲ್ಲ, ಇದು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇದೆ. ಹೊರಗಡೆ ಜನನೂ ಮಾತನಾಡ್ತಾ ಇದ್ದಾರೆ. ಇಲ್ಲಿ ಮಾತನಾಡ್ತಾ ಇರುವಂತಹ ವಿಚಾರ ಯಾವುದು ಅಂತಂದ್ರೆ, ಗ್ರಾಮೀಣ ಪ್ರದೇಶದಿಂದ ಬಂದಿರುವಂತಹ ಗಿಲ್ಲಿ ನಟನ ಬಗ್ಗೆ, ಅವರ ಕಾಮಿಡಿ, ಟೈಮ್ ಸೆನ್ಸ್ ಎಲ್ಲದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇದರ ಮಧ್ಯೆ ಕರ್ನಾಟಕ ರಕ್ಷಣಾ ವೇದಿಕೆಯ ಸದಸ್ಯರು ಅಂತ ಹೇಳ್ಕೊಂಡು, ಪದಾಧಿಕಾರಿಗಳು ಅಂತ ಹೇಳ್ಕೊಂಡು, ಕನ್ನಡವೇ ನನ್ನ ಉಸಿರು, ಕನ್ನಡಕ್ಕೋಸ್ಕರವಾಗಿ ನಾವು ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇರುವಂತ ಅಶ್ವಿನಿ ಗೌಡ ಅವರು ಹೇಳ್ತಾ ಇರುವಂತದ್ದು ಏನಂದ್ರೆ, ಪದೇ ಪದೇ ಮಾತನಾಡ್ತಾ ಇರೋದು, ನನಗೆ ಅವಮಾನ ಆಗೋಯ್ತು, ನಾವು ಹಾಗೆ, ನೀವು ಹೀಗೆ, ನಾನು ಇದೇ ರೀತಿ ಮರ್ಯಾದೆ ಇಲ್ದಂಗೆ ಬದುಕೋದಿಲ್ಲ ಅಂತೇಳಿ. ನೀವು ಸೂಕ್ಷ್ಮವಾಗಿ ನೀವು ಗಮನಿಸಿ ನೋಡಿ. ಒಬ್ಬ ಜವಾಬ್ದಾರಿಯುತವಾದಂತಹ ಕನ್ನಡ ರಕ್ಷಣಾ ವೇದಿಕೆಯ ಸದಸ್ಯರು ಅವರು ಮಾತನಾಡುವಂತಹ ವಿಚಾರಗಳಲ್ಲಿ ಅವಾಗವಾಗ ಇಂಗ್ಲಿಷನ್ನ ಬಳಸ್ತಾರೆ. ಅವಾಗವಾಗ ಇಂಗ್ಲಿಷನ್ನ ಬಳಸ್ಕೊಂಡು ತಾನೊಬ್ಬ ಸುಪೀರಿಯರ್ ಅಂತ ತೋರಿಸ್ಕೊಳ್ಳಿಕ್ಕೆ ಹೋಗ್ತಾರೆ. ಇಲ್ಲಿ ಆ ಗಿಲ್ಲಿ ನಟನ ಟಾಸ್ಕ್ನಲ್ಲಿ ಗಿಲ್ಲಿ ನಟ ಬಕೆಟ್ ಅನ್ನ ಹೊಡೆದಿದ್ದಕ್ಕೋಸ್ಕರವಾಗಿ ಅಲ್ಲೊಂದು ವಿಚಾರ ಪ್ರಸ್ತಾಪ ಮಾಡ್ತಾರೆ. ನೀನು ಸರಿಯಾಗಿ ಉಸ್ತುವಾರಿ ಮಾಡಮ್ಮ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಗಿಲ್ಲಿ ನಟನಿಗೆ ಮಾತನಾಡಿದಂತಹ ಮಾತುಗಳು ಎಂಥದ್ದಿತ್ತು, ಯಾವ ರೀತಿ ಇತ್ತು, ನಿನ್ನ ಯೋಗ್ಯತೆ ಎಷ್ಟು ಅಂತೇಳಿ. ನಿನ್ನೆ ದಿವಸ ರಘು ಅವರು ಒಬ್ಬ ದೊಡೂತಿ ವ್ಯಕ್ತಿ ಆಗಿದ್ರು ಸಹ ವ್ಯಕ್ತಿತ್ವ ಯಾವ ರೀತಿ ಅಂದ್ರೆ, ಮಗುವಿನಂತಹ ಮನಸ್ಸಿನ ವ್ಯಕ್ತಿ. ಅಶ್ವಿನಿಯವರೇ ಬನ್ನಿ ಕ್ಲೀನ್ ಮಾಡಿ ಅಂತ ಕರೆದಿದ್ದಕ್ಕೆ ಅಲ್ಲಿ ಯಾವ್ದ್ಯಾವುದೋ ವಿಚಾರಗಳನ್ನ ತೆಗೆದಿಟ್ಕೊಂಡು ರಘು ಅವರಿಗೆ ಏಕವಚನದಲ್ಲಿ ಮಾತಾಡಿಕೊಂಡು ದೊಡ್ಡ ರಾದ್ಧಾಂತ ಮಾಡಿ, ರೆಸ್ಪೆಕ್ಟ್ ಇಲ್ಲಂತೆ, ಮರ್ಯಾದೆ ಇಲ್ಲದೆ ಬದುಕೋದಿಲ್ಲಂತೆ. ಯಾವ ಲೆಕ್ಕಾಚಾರ ಇದು? ಇದು ಕಾಮಿಡಿನೇ, ಇದು ರಿಯಾಲಿಟಿ ಶೋನೇ, ಇದು ಸ್ಕ್ರಿಪ್ಟೆಡ್. ಆದರೆ ಒಬ್ಬ ವ್ಯಕ್ತಿ, ನಾವು ಹೋರಾಟಗಾರ್ತಿ ಅಂತ ಹೇಳ್ಕೊಂಡಿರುವಂತಹ ವ್ಯಕ್ತಿ ಯಾವ ರೀತಿ ಮಾತನಾಡಬೇಕು? ಅಶ್ವಿನಿಯವರೇ ಬನ್ನಿ ಅಂತ ಅದು ಹೇಳೋದು ತಪ್ಪ? ಅಶ್ವಿನಿ ಗೌಡ ಅವರೇ ಅಂತ ಹೇಳ್ಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ರೂಲ್ಸ್ ಏನಿದೆ? ಒಬ್ಬ ಹೋರಾಟಗಾರ್ತಿ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ. ಆ ಗಿಲ್ಲಿ ನಟನನ್ನ ಇಟ್ಕೊಂಡು ಯಾವಾಗಲೂ ಟಾರ್ಗೆಟ್ ಮಾಡ್ತಾರೆ. ಯಾವಾಗಲೂ ಸಹ ಆ ಗಿಲ್ಲಿ ನಟನ ವಿಚಾರದಲ್ಲಿ ಅವರೊಬ್ಬರೇ ಗೆಲ್ಬೇಕಾ ಅಂತ ಹೇಳ್ತಾರೆ. ಇವತ್ತು ಹೊರಗಡೆ ಜನ ಗಿಲ್ಲಿ ನಟನ ಬಗ್ಗೆ ತೋರಿಸ್ತಾ ಇರುವಂತಹ ಆ ಪ್ರೀತಿ ಇರ್ಬೋದು, ಆ ಪ್ರೋತ್ಸಾಹ ಇರ್ಬೋದು, ಈ ಯಾವುದೂ ಸಹ ಅದು ಸೃಷ್ಟಿ ಅಲ್ಲ ಇದು. ಯಾಕಂದ್ರೆ ಆ ಮುಗ್ಧ ಮನಸ್ಸಿನ ಯುವಕ, ಆ ರಕ್ಷಿತಾ ಎಂಬ ಹೆಣ್ಮಗಳನ್ನ ಯಾವ ರೀತಿ ಈ ಹೆಣ್ಮಗಳು ಯಾವ ರೀತಿ ಟಾರ್ಚರ್ ಕೊಟ್ರು ಎಲ್ಲವನ್ನೂ ಸಹ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಸ್ಕ್ರೋಲ್ ಮಾಡಬೇಕಾದ್ರೆ ಎಲ್ಲ ವಿಡಿಯೋಗಳು ಹೇಳ್ತಾ ಇದ್ದಾವೆ. ನಾವು ಯಾಕೆ ವಿಚಾರ ಮಾತನಾಡ್ತಾ ಇದ್ದೀವಿ ಅಂತಂದ್ರೆ, ಕರ್ನಾಟಕ ರಕ್ಷಣಾ ವೇದಿಕೆಯ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಅಶ್ವಿನಿ ಗೌಡ ಅವರು ಈ ರೀತಿ ನಡ್ಕೊಳ್ತಾ ಇದ್ದಾರಲ್ಲ, ಒಂದು ಜವಾಬ್ದಾರಿ ಇಲ್ವಾ? ಅಲ್ಲಿರುವಂತಹ ಎಲ್ಲ ಕಂಟೆಸ್ಟೆಂಟ್ಗಳನ್ನು ನೋಡಿದಾಗ ಅಲ್ಲಿ ಒಂದು ಸಂಘಟನೆಯಿಂದ ಬಂದಂತಹ ಒಬ್ಬ ಮಹಿಳೆ ಯಾವ ರೀತಿ ಇರಬೇಕು, ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗ್ಬೇಕು, ಆ ಮನಸ್ಥಿತಿ ಇರಬೇಕಲ್ಲ. ಇಲ್ಲಿ ರಘು ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ, ರಕ್ಷಿತಾ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ, ಕಾವ್ಯ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ, ಗಿಲ್ಲಿ ನಟನ್ನ ಟಾರ್ಗೆಟ್ ಮಾಡ್ತಾರೆ. ನಿನ್ನೆ ದಿವಸ ನಡೆದಿರುವಂತಹ ಈ ವಿಚಾರಗಳನ್ನ ನೋಡ್ತಾ ಇದ್ರೆ ಅವರ ಮನಸ್ಥಿತಿ ಯಾವ ರೀತಿ ಇದೆ? ಇವರು ಮಾತ್ರ ಹೇಳ್ಬೋದು, ಹೋಗಲೋ ಬಾರಲೋ ಅನ್ಬೋದು, ನೀನ್ ಯಾವನೋ ಅಂತ ಹೇಳ್ಬೋದು, ಎಲ್ಲವನ್ನೂ ಹೇಳ್ಬೋದು. ಆದ್ರೆ ಬೇರೆಯವರು ಮಾತಾಡೋಂಗಿಲ್ಲ. ಬೇರೆಯವರು ಮಾತಾಡಿದ್ರೆ ಇವರಿಗೆ ಸಿಟ್ಟು ಬರುತ್ತೆ, ಇವರಿಗೆ ಅವಮಾನ ಆಗುತ್ತೆ, ಇವರು ಹೊರಗಡೆ ಹೋಗ್ಬೇಕು ಅಂತ. ಬಿಗ್ ಬಾಸ್ ಅಷ್ಟು ಸುಲಭವಾಗಿ ಇಂತಹ TRP ಬರುವಂತಹ ಅಶ್ವಿನಿ ಗೌಡ ಅವ್ರನ್ನಾಗ್ಲಿ,
ಗಿಲ್ಲಿ ನಟ ಆಗಲಿ ಮತ್ತು ಯಾರೋ ರಘು ಅವ್ರನ್ನಾಗಲಿ ಯಾರೋ ಕಾವ್ಯ ಅವರನ್ನಾಗ್ಲಿ ಇವ್ರು ಯಾರನ್ನ ಹೊರಗಡೆ ಕಳಿಸೋದಿಲ್ಲ. ಯಾಕಂದ್ರೆ ಅವ್ರು 90 ದಿವಸಗಳ ಕಾಲ ಅವ್ರನ್ನ ಉಳಿಸ್ಕೊಳ್ತಾರೆ. ಅವ್ರಿಗೂ TRP ಬೇಕು, ಅವ್ರಿಗೂ ಹಣ ಬೇಕು. ನಾವು ಅದನ್ನೇ ಹೇಳ್ತಿರುವಂಥದ್ದು. ಇಂತಹ ಒಂದು ಬಿಗ್ ಬಾಸ್ ಮಾನಸಿಕ ಅಸ್ವಸ್ಥರಿಗೋಸ್ಕರವಾಗಿ ಮಾನಸಿಕ ಅಸ್ವಸ್ಥರು ಮಾಡ್ತಾ ಇರುವಂತಹ ಕಾರ್ಯಕ್ರಮ ಅಂತ ವಿಜಯಲಕ್ಷ್ಮಿ ಅವರು ಹೇಳಿದ್ರಲ್ಲ, ಈ ರೀತಿಯಾಗಿ ನೋಡಿ. ಬೇಕಾದ್ರೆ ಈ ವಿಚಾರಗಳನ್ನು ನಾವು ಪ್ರಸ್ತಾಪ ಯಾಕೆ ಮಾಡ್ತೀವಿ ಅಂತಂದ್ರೆ ನಮ್ಮ ಕಣ್ಣು ಮುಂದೆ ಅದು ನಾಟಕ ಅಂತ ಗೊತ್ತಿರುತ್ತೆ, ನಮ್ಮ ಕಣ್ಣು ಮುಂದೆ ಅದು ತಪ್ಪು ಅಂತ ಗೊತ್ತಿರುತ್ತೆ. ಆದರೂ ಸಹ ಅದನ್ನ ನಾವು ನಾಟಕ ಅಂತ ತಿಳ್ಕೊಳ್ಳೋದಿಲ್ಲ. ಎಂಟರ್ಟೈನ್ಮೆಂಟ್ ಆಗಿ ತಗೊಳ್ತಾ ಇದ್ದಾರೆ ಜನ ಎಂಟರ್ಟೈನ್ಮೆಂಟ್ ಆಗಿ ತಗೊಳ್ಕೊಳ್ತಾರೆ. ಒಬ್ಬ ಗಿಲ್ಲಿ ನಟನಿಗೋಸ್ಕರವಾಗಿ ದೇವರಿಗೆ ಪೂಜೆ ಸಲ್ಲಿಸ್ತಾ ಇದ್ದಾರೆ, ಒಬ್ಬ ಗಿಲ್ಲಿ ನಟನಿಗೋಸ್ಕರವಾಗಿ ಪಾದಯಾತ್ರೆ ಹೋಗ್ತಾ ಇದ್ದಾರೆ, ಒಬ್ಬ ಗಿಲ್ಲಿ ನಟನಿಗೋಸ್ಕರವಾಗಿ ತಾನೇ ಗಿಲ್ಲಿ ನಟನ ಅಂತ ತಿಳ್ಕೊಂಡು ತಾನೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಎಲ್ಲವೂ ನಡೀತಾ ಇದೆ ಅಂತಂದ್ರೆ ಇದು ಒಂದು ಎಂಟರ್ಟೈನ್ಮೆಂಟ್ ಆಗಿ ತೆಗೆದುಕೊಳ್ಬೇಕೆ ಹೊರತು ಇಲ್ಲಿ ಅಶ್ವಿನಿ ಗೌಡ ಅವರು, ಅಶ್ವಿನಿ ಅಂತ ಕರಿಬಾರ್ದಂತೆ, ಅಶ್ವಿನಿ ಗೌಡ ಅವರು ಇಲ್ಲಿ ತೆಗೆದುಕೊಳ್ತಾ ಇರುವಂತಹ ಸ್ಟ್ಯಾಂಡ್ ಎಂತದ್ದು, ಮಾತನಾಡ್ತಾ ಇರುವಂತಹ ವಿಚಾರಗಳು ಯಾವುದು? ಇದು ನಮ್ಮ ಬಿಗ್ ಬಾಸ್ ಏನು ಸೀಸನ್ 12 ಅಂತ ಹೇಳ್ಕೊಳ್ತಾ ಇದ್ದಾರಲ್ಲ, ಅವ್ರಗಳಿಗೆ ಗೊತ್ತಿರಬೇಕು ಇವೆಲ್ಲವೂ ಸಹ ಡ್ರಾಮಾ ಅಂತೇಳಿ. ಅದರ ಒಳಗಡೆಗೆ ಒಂದಷ್ಟು ಪ್ರತಿಭೆಗಳು ಹೊರಗಡೆ ಬಂದವಲ್ಲ ನೋಡಿ. ಡ್ರೋನ್ ಪ್ರತಾಪ್ ಅಂತಹ ಜಗತ್ತಿಗೆ ಸುಳ್ಳನ್ನ ಹೇಳಿ ಜಗತ್ತಿಗೆ ಮೋಸವನ್ನ ಮಾಡಿದಂತ ಡ್ರೋನ್ ಪ್ರತಾಪ್ ಅಂತವ್ರನ್ನ ಕರ್ಕೊಂಡು ಹೋಗ್ತಾರೆ. ನಾನು ಅಂದ್ರೆ ನಂಬರ್ ಅಂದ್ರೆ ನಾನು ಅಂತೇಳಿ ಸುಳ್ಳು ಹೇಳುವಂತ ಅವನ್ ಯಾರು ಆರ್ಯವರ್ಧನ್ ಕರ್ಕೊಂಡು ಹೋಗ್ತಾರೆ. ಅವನ್ ಯಾರು ಬ್ರಹ್ಮಾಂಡ ಗುರೂಜಿ ಅಂತ ಹೇಳ್ಬಿಟ್ಟು ಇಡೀ ಜಗತ್ತಿಗೆ ಮೋಸ ಮಾಡ್ತಾ ಇದ್ದಂಥವ್ರನ್ನ ಕರ್ಕೊಂಡೋಗಿ ಅವಕಾಶ ಕೊಡ್ತಾರೆ. ಕಾಳಿಸ್ವಾಮಿ ಅನ್ನೋ ವ್ಯಕ್ತಿನ ಕರ್ಕೊಂಡೋಗಿ ಅವಕಾಶ ಕೊಡ್ತಾರೆ. ಇಲ್ಲಿ ಹನುಮಂತು ಎಂಬ ವ್ಯಕ್ತಿ ಏನು ಉತ್ತರ ಕರ್ನಾಟಕ ಭಾಗದ ಹನುಮಂತು ಅನ್ನೋ ವ್ಯಕ್ತಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದು, ಅವ್ರು ವಿನ್ನರ್ ಆಗಿರುವಂಥದ್ದು. ಗಿಲ್ಲಿ ನಟ ಅನ್ನೋ ಯುವಕನಿಗೆ ಅವಕಾಶ ಕೊಟ್ಟಿರುವಂಥದ್ದು, ಮಾಳುವನ್ನ ಪ್ರತಿಭೆಗೆ ಅವಕಾಶ ಕೊಟ್ಟಿರುವಂಥದ್ದು, ಮಲ್ಲಮ್ಮ ಅನ್ನೋರ ಅವಕಾಶ ಕೊಟ್ಟಿರುವಂಥದ್ದು, ರಕ್ಷಿತಾ ಎಂಬ ಹೆಣ್ಣು ಮಗಳನ್ನು ಅವಕಾಶ ಕೊಟ್ಟಿರುವಂಥದ್ದು. ಇವರೆಲ್ಲರ ಅವಕಾಶ ಕೊಟ್ಟಿರುವುದು ಒಂದು ರೀತಿಯಲ್ಲಿ ಸಮಾಧಾನ ತರುತ್ತೆ. ಪ್ರತಿಭೆಗಳು ಹೊರಗಡೆ ಬರಬೇಕು, ಸುಳ್ಳುಗಾರರಲ್ಲ. ಇಂತಹ ಪ್ರತಿಭೆಗಳು ಹೊರಗಡೆ ಬರೋದಕ್ಕೆ ಬಿಗ್ ಬಾಸ್ ಅಂತ ಪ್ಲಾಟ್ಫಾರ್ಮ್ಗಳು ಬಳಸ್ಕೊಳ್ಬೇಕು. ಆ ಬಿಗ್ ಬಾಸ್ ಅಂತವ್ರು ಇಂಥವ್ರನ್ನ ಹೊರಗಡೆ ತರಬೇಕು. ನಿಜಕ್ಕೂ ಒಂದು ರೀತಿ ಬಿಗ್ ಬಾಸ್ 12 ಅಲ್ಲಿ ಗಿಲ್ಲಿ ನಟ, ರಕ್ಷಿತಾ, ರಘು ಮತ್ತೆ ಇವರೆಲ್ಲರೂ ಸಹ ಒಂದು ರೀತಿಯಾಗಿ ನ್ಯಾಯಯುತವಾಗಿ ಅವರು ಆಟ ಆಡ್ತಾ ಇದ್ದಾರೆ ಅನ್ಸುತ್ತೆ. ಆದರೆ ಡ್ರಾಮಾ ಮಾಡ್ತಾ ಇರೋದು ಯಾರು? ಅಶ್ವಿನಿ ಗೌಡ ಅನ್ನೋರು. ಅಶ್ವಿನಿ ಗೌಡ ಕರ್ನಾಟಕ ರಕ್ಷಣಾ ವೇದಿಕೆಯ ಸದಸ್ಯರು, ಪದಾಧಿಕಾರಿಗಳು ಗೊತ್ತಿಲ್ಲ. ಇವರು ಶ್ರೀಮಂತರು ಇರ್ಬೋದು, 150 ಮನೆ ಇರ್ಬೋದು, ಎಲ್ಲವೂ ಇರ್ಬೋದು. ಒಳಗಡೆ ಹೋದಾಗ ಎಲ್ಲರೂ ಒಂದೇ ಅಂತ ಮಾತಾಡಬೇಕು. ಇಲ್ಲಿ ಗಿಲ್ಲಿ ನಟನ ಡ್ರೆಸ್ ಬಗ್ಗೆ ಮಾತನಾಡ್ತಾರೆ, ಅವರ ನಡವಳಿಕೆಗಳ ಬಗ್ಗೆ ಮಾತನಾಡ್ತಾರೆ. ಇವೆಲ್ಲವೂ ಸಹ ಒಬ್ಬ ವ್ಯಕ್ತಿತ್ವವನ್ನು ಅಳೆಯುವಂತಹ ಕೆಲಸ ಆಗಬಾರ್ದು. ಬಿಗ್ ಬಾಸ್ ಅನ್ನೋದು ಮಾನಸಿಕ ಅಸ್ವಸ್ಥರಿಗಾಗಿ ಮಾನಸಿಕ ಅಸ್ವಸ್ಥರು ನಡೆಸ್ಕೊಡುವಂತಹ ಕಾರ್ಯಕ್ರಮ ಅಂತೇಳಿ ವಿಜಯಲಕ್ಷ್ಮಿ ಅವರು ಹೇಳ್ತಿದ್ರಲ್ಲ, ಅದರಲ್ಲಿ ಹಲವಾರು ಘಟನೆಗಳು ಅದೇ ರೀತಿ ತೋರಿಸುತ್ತೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.